ಸಂವಿಧಾನ ಬದಲು ಬಗ್ಗೆ ಡಿಕೆಶಿ ಹೇಳಿಕೆಗೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದರು. ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ವತಿಯಿಂದ ಆದರಣಿ ಪಟ್ಟಣದ ಆಡಳಿತ ಸೌಧದ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಪಾಲು ಸಮಬಾಳು ಎನ್ನುವ ನಿಟ್ಟಿನೊಳಗೆ ಸಂವಿಧಾನ ಬರೆದಿದ್ದಾರೆ. ಸಂವಿಧಾನಬದ್ಧವಾಗಿ ಸುಮಾರು ಸ್ವಾತಂತ್ರ್ಯ ಸಿಕ್ಕಾಗಿನಿಂದ ಅಲ್ಲಿಂದ ಇಲ್ಲಿವರೆಗೂ ದೇಶ ನಡೆದುಕೊಂಡು ಬಂದಿದೆ ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು. ಹೇಳ್ತಾ ಇದ್ರು ಅಮಿತ್ ಶಾ ಅವರು ಸಂವಿಧಾನ ಬದಲಾಯಿಸ್ತೀನಿ ಅಂತ ಹೇಳಿದ್ದಾರೆ ಅಂತ ಅವರು ಎಲ್ಲಿಯೂ ಹೇಳಿಲ್ಲ. ಅದು ಶುದ್ಧ ಸುಳ್ಳು. ಮುಂದಿದ್ದು ಹಿಂದಿದ್ದು ಕಟ್ ಪೇಸ್ಟ್ ಮಾಡಿ ಅದನ್ನು ಅಪಪ್ರಚಾರ ಮಾಡಿದ್ ಬಿಟ್ರೆ ಕಾಂಗ್ರೆಸ್ನವರು ಏನೂ ಮಾಡಿಲ್ಲ. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಒಂದು ವೇಳೆ ಅಂಥದ್ದೇನಾದರೂ ಪ್ರಸಂಗ ಬಂದರೆ ಸಂವಿಧಾನ ಬದಲಾಯಿಸ್ತೇವೆ ಅನ್ನೋ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ ಎಂದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿದರು. ಅಮಿತ್ ಜಿ ಅವರು ಸಂವಿಧಾನ ಬದಲಾಯಿಸ್ತೇವೆ ಅಂತ ಹೇಳಿ ಅವ್ರು ಎಲ್ಲೂ ಹೇಳಿಲ್ಲ. ಅದು ಹೇಳಿದ್ದು ಶುದ್ಧ ಸುಳ್ಳು. ಹಿಂದಿಂದು ಮುಂದಿಂದು ಕಟ್ ಪೇಸ್ಟ್ ಮಾಡಿ ಅದನ್ನ ಅಪಪ್ರಚಾರ ಮಾಡಿದ್ದು ಬಿಟ್ಟರೆ ಕಾಂಗ್ರೆಸ್ ಅವ್ರು ಏನೂ ಮಾಡಿಲ್ಲ. ಆದರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಾವು ಒಂದು ವೇಳೆ ಏನಾದರೂ ಅಂತ ಪ್ರಸಂಗ ಬಂತಪ್ಪ ಅಂದರೆ ನಾವು ಸಂವಿಧಾನ ಬದಲಾಯಿಸ್ತೀವಿ ಅಂತ ಇಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಬಹಳ ಸ್ಪಷ್ಟವಾಗಿ ಖಂಡಿಸ್ತೀವಿ. ಇದರ ಜೊತೆಗೆ ವಿಶೇಷವಾಗಿ ಒಂದು ಕೋಮಿಗೆ ವೋಟ್ ಬ್ಯಾಂಕ್ ಸಲುವಾಗಿ ತುಷ್ಟೀಕರಣ ಸಲುವಾಗಿ 4% ಮೀಸಲಾತಿ ಕೊಡುವುದನ್ನು ಭಾರತೀಯ ಜನತಾ ಪಕ್ಷದಿಂದ ಖಂಡಿಸುವ ಜೊತೆಗೆ ಕಾರಣ ಏನಪ್ಪ ಅಂದರೆ ಸಂವಿಧಾನದಲ್ಲಿ ಆ ಥರ ಕೊಡಲಿಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ಒಂದೇ ಕೋಮಿಗೆ ಕೊಟ್ಟರೆ ಇನ್ನೂ ಹಲವಾರು ಕೋಮುಗಳದಾವ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಚ್ಚದಂಗೆ ಆಕೈತಿ. ಭಾರತೀಯ ಜನತಾ ಪಕ್ಷ ಮೈನಾರಿಟಿ ಅಪೋಸ್ ಇಲ್ಲ. ಈಗಾಗಲೇ ನಾವು ನೋಡಿದ್ದೀವಿ ಮೋದಿ ಕಿಟ್ ಅಂತ ಹೇಳಿ ರಂಜಾನ್ದಲ್ಲಿ ಅವರು ಕೂಡ ಕೊಡ್ತಾ ಇದ್ದಾರೆ. ಅಂದರೆ ಭಾರತ ದೇಶದಲ್ಲಿ ಇರ್ತಕ್ಕಂಥವ್ರೆಲ್ಲವೂ ನಾವು ಭಾರತೀಯರು. ಆದರೆ ನೀವೇನ ಕೇವಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ಕೇವಲ ಅವರನ್ನು ಮನಸ್ಸನ್ನು ಒಲಿಸುವ ಸಲುವಾಗಿ ಏನು ನೀವು ಇದು ನಾಟಕ ಮಾಡ್ತಾ ಇದ್ದೀರಲ್ಲ, ಈ ನಾಟಕವನ್ನು ಬಂದ್ ಮಾಡಬೇಕು.